ಲಕ್ಷ್ಮೀದೇವಮ್ಮ ಶ್ರೀ ಈಶ್ವರಪ್ಪ ದೊಡ್ಡಬಳ್ಳಾಪುರ ಬೆಂಗಳೂರು ಜಿಲ್ಲೆ. ಇವರ ಪುತ್ರ ಶ್ರೀಯುತ ಶಿವಕುಮಾರಿ. ಇವರು ತಮ್ಮ ತಂದೆಯವರನ್ನ ಮೇಲೆ ತಂದೆ ತಾಯಿಯವರನ್ನ ಮೇಲೆ ವೇದಿಕೆ ಮೇಲೆ ಕರ್ಕೊಂಡು ಬರಬೇಕು. ಶ್ರೀಮತಿ ಲಕ್ಷ್ಮೀದೇವಮ್ಮ ಶ್ರೀ ಈಶ್ವರಪ್ಪ ದೊಡ್ಡಬಳ್ಳಾಪುರ ಬೆಂಗಳೂರು ಜಿಲ್ಲೆ. ಇವರ ಪುತ್ರರಾದ ಶ್ರೀಯುತ ಶಿವಕುಮಾರ್. ಶ್ರೀಶೈಲಕ್ಕೆ ಹೋಗ್ಬೇಕಾದ್ರೆ ಮೊದಲು ನಾನು ಪ್ಲಾನ್ ಮಾಡಿದ್ದ 60 ಜನಕ್ಕೆ, ನಂತರ ಅದಾಗಿದ್ದು 120 ಜನ. ಒಂದು ದಿನದಲ್ಲಿ ನಾನು ಏನ್ ಮಾಡಬೇಕು ಅಂತ ಯೋಚನೆ ಮಾಡಬೇಕಾದ್ರೆ ದೊಡ್ಡಬಳ್ಳಾಪುರದ ಬಸ್ ಡಿಪೋಗೆ ಹೋಗಿ ಕೇವಲ ಒಂದು ದಿನಾನೂ ಇಲ್ಲ, ಒಂದು ದಿನದ ಒಳಗಡೆ ಸುಮಾರು 12 ಗಂಟೆಗಳ ಒಳಗಡೆ 2 ಬಸ್ಗಳನ್ನ ಅವರ ಪರಿಚಯರ ಮುಖಾಂತರ ನಮಗೆ ಅನುಕೂಲ ಮಾಡಿಕೊಟ್ಟು, ನಾನು ಸಾಧ್ಯನೇ ಇಲ್ಲ ಅನ್ಕೊಂಡಿದ್ದನ್ನ ಸಾಧ್ಯವನ್ನಾಗಿಸಿ, ಗುರುಕೃಪೆಯಿಂದ ಸಾಧ್ಯವನ್ನಾಗಿಸಿ ನಮಗೆ ತುಂಬಾ ಸಹಾಯ ಮಾಡಿದಂಥವರು. ಅಷ್ಟೇ ಅಲ್ಲ, ಆತ ನನ್ನ ವಿದ್ಯಾರ್ಥಿ ಸಹ. ಈ 10 ವರ್ಷದಿಂದ ನನ್ನ ವಿದ್ಯಾರ್ಥಿ ಸಹ ಆಗಿದ್ದ. ಮುಕ್ತಾಂಬಿಕೆ ದೇವಿಯವರು, ಸದ್ಗುರು ಮುಕ್ತಾಂಬಿಕೆ ದೇವಿಯರ ಬಗ್ಗೆ ಅಂತಿದ್ದಾನೆ. ಸದಾ ಗುರುಸೇವೆಗಾಗಿ ಸಿದ್ಧನೇ ಇರುವಂತಹ ಈತ ಶಾಲೆಯಲ್ಲಿ ಉಪಾಧ್ಯಾಯ ಸಹ. ನಾವೇನು ಆಧ್ಯಾತ್ಮಿಕ ಜ್ಞಾನವನ್ನ ನೀಡ್ತೀವಿ, ಅದೇ ರೀತಿ ಆತ ವಿದ್ಯಾರ್ಥಿಗಳಿಗೆ ಲೌಕಿಕ ಜ್ಞಾನವನ್ನ ನೀಡ್ತಾನೆ. ಇವರಿಗೆ ಗುರುಗಳು ಆಶೀರ್ವಾದಯುಕ್ತ ಗೌರವ ಸನ್ಮಾನವನ್ನು ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ನಂತರ ಶ್ರೀಮತಿ ಸರೋಜಮ್ಮ ಶ್ರೀ ವೆಂಕಟೇಶ್ ಚನ್ನಸಂದ್ರ ಬೆಂಗಳೂರು. ಇವರ ಪುತ್ರರಾದ ಚಿನ್ನಬ್ಬ ವಿ. ಇವರು ಇವರ ತಂದೆ ಕಾರಣಾಂತರದಿಂದ ಬಂದ ಹಾಗಿಲ್ಲ, ಅವರ ತಾಯಿಯವರು ಬಂದಿದ್ದಾರೆ. ದಯವಿಟ್ಟು ಚಿನ್ನಬ್ಬ ವೇದಿಕೆ ಮೇಲೆ ಕರ್ಕೊಂಡು ಬರಬೇಕು. ಒಂದು ತಾಯಿ ಬೇಕು ಅಂತ ಹೇಳಿದ್ರೆ ಅದನ್ನ ಈ ವಿಷಯ ನಾನು ಮಾತಾಡೋದು ಇಲ್ಲಿ ಅಷ್ಟು ಅಂದ್ರೆ ನನ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲದೆ ಇದ್ರು ಒಂದು ಊಹೆ ಮೇಲೆ ಹೇಳ್ತೀನಿ. ಒಂದು ತಾಯಿ ಆಗ್ಬೇಕಾದ್ರೆ 9 ತಿಂಗಳು ಗರ್ಭವಾಸದಲ್ಲಿ ಮಗುವನ್ನ ಇಟ್ಕೊಂಡು ನಂತರ ಪ್ರಸವ ವೇದನೆಯನ್ನ ಅನುಭವಿಸಿ ಆ ಮಗುವನ್ನ ಹೆತ್ತಾಗ ಎಷ್ಟು ದುಃಖ, ಅಂದ್ರೆ ದುಃಖ ಅನ್ನೋದಕ್ಕಿಂತ ಎಷ್ಟು ನೋವಾಗುತ್ತೆ, ಎಷ್ಟು ಹಿಂಸೆ ಆಗತ್ತೆ. ಆ ಒಂದು ಮಗು ಜನನವಾದ ತಕ್ಷಣ ಆ ನೋವಿದ್ರೂ ಸಹ ನೋವು ಆಕೆಗೆ ತಿಳಿಯೋದಿಲ್ವಂತೆ. ತುಂಬಾ ಸಂತೋಷದಿಂದ ಮಗುವನ್ನ ಮುಖವನ್ನ ನೋಡಿ ಎಲ್ಲಾ ನೋವನ್ನ ಮರೆತು ತುಂಬಾ ಸಂತೋಷ ಪಡ್ತಾ ಇರ್ತಾಳೆ. ಆದ್ರೆ ಆಕೆಗೆ ನೋವಿರುತ್ತೆ, ಆ ನೋವಿನ ಅನುಭವ ಇದ್ರೂ ಅದ್ರ ಮೇಲೆ ಗಮನ ಹೋಗೋದಿಲ್ವಂತೆ. ಆ ರೀತಿ ಈ ಗ್ರಂಥ ಅದಕ್ಕೆ ಹೋಲ್ಸೋದು ಸರಿ ಇಲ್ಲ. ಆದ್ರೂ ನಾನು ಹೇಳೋದೇನಂದ್ರೆ ಅಷ್ಟು ಈ ಗ್ರಂಥ ಬಿಡುಗಡೆ ಆಗೋವರೆಗೂ ನನಗೆ ನೆಮ್ಮದಿನೇ ಇರಲಿಲ್ಲ ಅಂತ ಹೇಳ್ಬೋದು. ಅಂದ್ರೆ ಆ 1 ತಿಂಗಳಿಂದ ಅಂತೂ ನಾನು ಹಗಲು ರಾತ್ರಿ ನನಗೆ ಮಲಗಿದ್ರು ಇದೆ, ನಿಂತರೂ ಇದೆ, ಕೂತ್ರು ಇದೆ, ಈ ರೀತಿ ಆಗೋಗಿತ್ತು. ಆದ್ರೆ ಇದು ಇವತ್ತು ಈ ದಿನ ನಿಮ್ಮ ಮುಂದೆ ಇದೆ ಅಂದ್ರೆ ಅದಕ್ಕೆ ಕಾರಣ ಈ ದಿನ ನಾನು ಕರೆದು ವೇದಿಕೆ ಮೇಲೆ ಗುರುಗಳಿಂದ ಆಶೀರ್ವಾದ ನೀಡ್ತಾ ಇದ್ದೀನಲ್ಲ, ಈ ಗುರುಭಕ್ತರಿಂದಾನೇ ಇದು ಸಾಧ್ಯ ಆಗಿದ್ದು ಅಂತ ನಾನು ಹೇಳ್ತೀನಿ. ನಂತರ ಶ್ರೀಮತಿ ಮಲ್ಲಮ್ಮ ಶ್ರೀ ಮಹಾಲಿಂಗಪ್ಪ, ಸಾಲೆಬೋರ್ನಹಳ್ಳಿ, ತರೀಕೆರೆ ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ. ಇವರು ತುಂಬಾ ದೂರದವರು. ಶ್ರೀ ಲೋಹಿತಾ ಎಂ ಅಂತ, ಶ್ರೀ ಲೋಹಿತಾ ಎಂ, ಸಾಲೆಬೋರ್ನಹಳ್ಳಿ, ಚಿಕ್ಕಮಗಳೂರು ಜಿಲ್ಲೆ. ಇವರು ಇನ್ನೂ ಇಲ್ಲಿ ಆಗಮಿಸಿಲ್ಲ. ಇವರನ್ನ ನಾನು ನಂತರ ಆಹ್ವಾನಿಸ್ತೇನೆ. ನಂತರ ಶ್ರೀಮತಿ ನಾರಾಯಣಮ್ಮ ಶ್ರೀ ವೆಂಕಟಸ್ವಾಮಿ, ತಿಮ್ಮನಾಯಕನಹಳ್ಳಿ, ಮುಳಬಾಗಿಲು ತಾಲೂಕು, ಕೋಲಾರ ಜಿಲ್ಲೆ. ಇವರ ಪುತ್ರರಾದ ಶ್ರೀ ಕೃಷ್ಣಮೂರ್ತಿ ವಿ. ಶ್ರೀಮತಿ ನಾರಾಯಣಮ್ಮ ಶ್ರೀ ವೆಂಕಟಸ್ವಾಮಿ, ತಿಮ್ಮನಾಯಕನಹಳ್ಳಿ, ಮುಳಬಾಗಿಲು ತಾಲೂಕು, ಕೋಲಾರ ಜಿಲ್ಲೆ. ಇವರ ಪುತ್ರರಾದ ಶ್ರೀ ಕೃಷ್ಣಮೂರ್ತಿ ವಿ. ಒಗ್ರೇನಂತ
ನಾಯಕನಹಳ್ಳಿ. ಇವರ ನಂತರ ಶ್ರೀಮತಿ ಮಂಗಮ್ಮ ಶ್ರೀ ವೆಂಕಟೇಶಪ್ಪ ತಿಮ್ಮನಾಯಕನಹಳ್ಳಿ ಮುಳಬಾಗಿಲು ತಾಲೂಕು. ಶ್ರೀಯುತ ಗಂಗಾಧರ್ ವಿ ಇವರು ತಮ್ಮ ಮಾತಾಪಿತರನ್ನ ವೇದಿಕೆ ಮೇಲೆ ಕರ್ಕೊಂಡು ಬರಬೇಕು. ನಂತರ ಶ್ರೀಮತಿ ಮಂಗಮ್ಮ ಶ್ರೀ ವೆಂಕಟೇಶಪ್ಪ ಇವರೆಲ್ಲ ಶ್ರೀಶೈಲದಲ್ಲಿ ವಿಶೇಷವಾಗಿ 60ನೇ ಜಯಂತ್ಯೋತ್ಸವ ಷಷ್ಠಿ ಜನರ ಈ ಹುಡುಗರೆಲ್ಲ ಇದ್ದಾರೆ. ಇವರು ನಿರಂತರವಾಗಿ ಸದಾ ಗುರು ಸಾನ್ನಿಧ್ಯದಲ್ಲಿದ್ದು ಗುರು ಸೇವೆ ಮಾಡ್ತಾ ಇರ್ತಕ್ಕಂಥ ಗುರುಭಕ್ತರು. ನಂತರ ಶ್ರೀಮತಿ ಸಕ್ಕೋಬಾಯಿ ಶ್ರೀ ವೆಂಕಟೇಶ್ ನಾಯ್ಡು, ವೆಲ್ಲದಿಗೆಮನಿ ಪಂಟ, ವಾಣಿಯಂಬಾಡಿ, ತಮಿಳುನಾಡು. ಇವರ ಪುತ್ರರಾದ ಶ್ರೀ ಸುಧಾಕರ್ ವಿ. ಶ್ರೀಮತಿ ಸಕ್ಕೋಬಾಯಿ ಶ್ರೀ ವೆಂಕಟೇಶ್ ನಾಯ್ಡು, ವೆಲ್ಲದಿಗೆಮನಿ ಪೆಂಟ, ವಾಣಿಯಂಬಾಡಿ, ತಮಿಳುನಾಡು. ಇವರ ಪುತ್ರರಾದ ಸುಧಾಕರ ವಿ. ಇವರು ತಮ್ಮ ಮಾತಾಪಿತರನ್ನ ವೇದಿಕೆ ಮೇಲೆ ಕರೆದುಕೊಂಡು ಬರಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಸದ್ಗುರುಗಳ ನಿಮ್ಗೆಲ್ಲರಿಗೂ ತಿಳಿದಿದೆ, ಸುಮಾರು ಜನ ನೋಡಿದ್ದೀರಾ. ಈಗ ವೇದಿಕೆ ಮೇಲೆ ಇರ್ತಕ್ಕಂಥವರು ಸದ್ಗುರುಗಳಾದ ಶ್ರೀ 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 ಮಾತೆ ಮುಕ್ತಾಂಬಿಕೆ ದೇವಿಯವರ ಭಾರತ ದರ್ಶನ ಯಾತ್ರೆಯಲ್ಲಿ ಮುಕ್ಕಾಲು ಭಾಗ ದಕ್ಷಿಣ ಭಾರತ ದರ್ಶನಕ್ಕಾಗಿ ಚಾಲಕರಾಗಿ ಹಗಲು ರಾತ್ರಿ ಗುರುಗಳ ವಾಹನವನ್ನು ಚಾಲನೆ ಮಾಡಿ ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ ಮತ್ತು ಕರ್ನಾಟಕದ ಎಲ್ಲ ತೀರ್ಥಕ್ಷೇತ್ರಗಳನ್ನು ಸಂದರ್ಶಿಸುವುದಕ್ಕಾಗಿ ಅನುಕೂಲ ಮಾಡಿಕೊಟ್ಟು ಸದಾ ಗುರುಸೇವೆ ಮಾಡ್ತಾ ಇರ್ತಕ್ಕಂಥವರು ಇವರು ಸುಧಾಕರ್ ರವಿ ಮತ್ತು ಶ್ರೀಮತಿ ಸಕ್ಕುಬಾಯಿ ಶ್ರೀ ವೆಂಕಟೇಶ್. ಇವರು ಸಹ ಶ್ರೀಶೈಲದಲ್ಲಿ ದೀಕ್ಷೆಯನ್ನ ತೆಗೆದುಕೊಂಡಂಥವ್ರು. ಶ್ರೀಶೈಲ ಅದು ದತ್ತಕ್ಷೇತ್ರವೂ ಹೌದು. ಅಲ್ಲಿ ಕೃಷ್ಣಾ ನದಿಯಲ್ಲಿ ಸುಮಾರು 40 ಕಿಲೋಮೀಟರ್ ನದಿಯಲ್ಲಿ ಬೋಟ್ನಲ್ಲಿ ಹೋಗಿ ಅಲ್ಲಿ ನಂತರ ಕಾಡಿನಲ್ಲಿ ಒಂದು ಸುಮಾರು 2 ಕಿಲೋಮೀಟರ್ ನಡ್ಕೊಂಡು ಹೋದ್ರೆ ಅಲ್ಲಿ ನಿಮಗೆ
ಕಾಡಿನಲ್ಲಿ ದತ್ತ ಪಾದುಕೆಗಳಿದೆ, ನಿಜವಾದ ದತ್ತ ಪಾದುಕೆಗಳಿದೆ. ಅಲ್ಲಿ ಅಕ್ಕ ಮಹಾದೇವಿಯವರ ಗುಹೆ ಸಹ ಇದೆ. ಅಂತಹ ಪವಿತ್ರವಾದ ದತ್ತಕ್ಷೇತ್ರದಲ್ಲಿ 18 ಜನ ವಿಶೇಷವಾಗಿ ಷಷ್ಠಿ ಪೂರ್ತಿ ಮಹೋತ್ಸವದ ಸಂದರ್ಭದಲ್ಲಿ ದೀಕ್ಷೆಯನ್ನು ತೆಗೆದುಕೊಂಡಂಥದ್ದು ಅವರ ಎಷ್ಟೋ ಜನ್ಮಗಳ ಪುಣ್ಯ ಅಂತ ನಾನು ತಿಳ್ಕೊಂಡಿದ್ದೀನಿ. ಇದಾದ ನಂತರ ಅಂತೆ ನಂತರ ನಾನು ಗ್ರಾಮದಲ್ಲಿ ನನ್ನ ಮಾತಾಪಿತೃಗಳಾದಂತಹ ಹೊಸಕೋಟೆ ನಿವಾಸಿಗಳು ಆರ್ ಲಕ್ಷ್ಮೀ ನರಸಮ್ಮ ಮತ್ತು ಶ್ರೀ ಆರ್ ಶ್ರೀನಿವಾಸ್ ಇವರನ್ನ ಮನಸ್ಪೂರ್ವಕವಾಗಿ ನನ್ನ ಈ ಜನ್ಮಕ್ಕೆ ಕಾರಣರಾದಂತಹ, ನಾನು ಈ ಜನ್ಮ ಪಡ್ಕೊಂಡಿದ್ದಕ್ಕಾಗೆ ಪಡ್ಕೊಂಡ ನಂತರ ಈ ಜನ್ಮವನ್ನ ಪಡೆದುಕೊಂಡಿದ್ದ, ನನಗೆ ಹೇಳೋದಕ್ಕೆ ಬರ್ತಾ ಇಲ್ಲ, ಈ ಜನ್ಮಕ್ಕೆ ಕಾರಣರಾದಂತಹ ನನ್ನ ಮಾತಾಪಿತೃಗಳಿಗೆ ನಾನು ಅನಂತ ವಂದನೆಗಳನ್ನು ಅರ್ಪಿಸ್ತಾ ಮುಂದೆ ತೀರ್ಥರೂಪ ಸಮಾನರಾದಂತಹ ನನ್ನ ಎಲ್ಲ ದೈವಿಕ ಮತ್ತು ಲೌಕಿಕ ಕಾರ್ಯಗಳಲ್ಲಿ ಸದಾ ನನಗೆ ಸಹಕರಿಸ್ತಾ ನನಗೆ ಎಲ್ಲ ರೀತಿಯಲ್ಲೂ ಅನುಕೂಲ ಮಾಡ್ತಾ ಇರ್ತಕ್ಕಂತಹ ಶ್ರೀಮತಿ ವಿಜಯಲಕ್ಷ್ಮಿ ಎಸ್, ಶ್ರೀ ಆರ್ ಕೃಷ್ಣಪ್ಪ, ಅಗ್ರಹಾರ ಬಡಾವಣೆ, ಬೆಂಗಳೂರು, ಇವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಮತ್ತು ಲೌಕಿಕವಾದ ಕೌಟುಂಬಿಕವಾದ ಎಲ್ಲಾ ಕಾರ್ಯಗಳಿಗೆ ಇವರಿಲ್ಲದೆ ನಮ್ಮ ಮನೆಯಲ್ಲಿ ಯಾವುದೇ ಕಾರ್ಯ ಆಗೋದಿಲ್ಲ. ನನ್ನ ಮಾತಾಪಿತೃಗಳ ಸ್ಥಾನಗಳಲ್ಲಿ ನಿಂತು ನನಗೆ ಹೇಳ್ಬೇಕಂದ್ರೆ ಇಬ್ಬರು ತಾಯಿಯರು ಇಬ್ಬರು ತಂದೆಯರು ಅಂತ ಹೇಳ್ಬೋದು ಅಷ್ಟೇ. ಇದೆ ಒಂದೇ ಮಾತಿನಲ್ಲಿ ಹೇಳ್ಬೋದು. ನಮ್ಮ ಅಕ್ಕಂದ್ರಿಗಾಗಲಿ ಎಲ್ಲ ಯಾವುದೇ ಮದುವೆ ಆಗಲಿ ವಿಶೇಷ ಸಂದರ್ಭಗಳಾಗಲಿ ಇವರೇ ಮುಂದೆ ನಂತು ನಡೆಸ್ಕೊಟ್ಟಂಥವರು. ಇವರಿಗೆ ಅಭಿನಂದನೆ ಸಲ್ಲಿಸೋದಕ್ಕೆ ಮತ್ತೆ ಯಾವುದೇ ನನಗೆ ಅವಕಾಶ ಸಿಗೋದಿಲ್ಲ. ಈ ಅವಕಾಶ ಬಿಟ್ಟರೆ ಮತ್ತೆ ನನಗೆ ಅವಕಾಶ ಸಿಗೋದಿಲ್ಲ. ಅದಕ್ಕಾಗಿ ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಂತರ ತೀರ್ಥರೂಪ ಸಮಾನರಾದಂತಹ ಇದೇ ರೀತಿ ನನಗೆ ನಿರಂತರವಾಗಿ ಕೌಟುಂಬಿಕವಾಗಿ ದೈವಿಕವಾಗಿ ಲೌಕಿಕವಾಗಿ ನನ್ನ ಹುಡುಗಾಟದ ಬುದ್ಧಿ ಇರುವಾಗಲೂ ಸಹ ನನಗೆ ಅನೇಕ ಬಾರಿ ನನ್ನ ಕೈ ಹಿಡಿದು ಮುಂದೆ ನಡೆಸ್ತಾ ನನ್ನನ್ನು ಇಲ್ಲಿವರೆಗೂ ತಂದು ನಿಲ್ಲಿಸಿದಂತಹವರು ಇನ್ನೊಬ್ರು ತೀರ್ಥರೂಪ ಸಮಾನರು ಶ್ರೀಮತಿ ಅನ್ನಪೂರ್ಣ ಶ್ರೀ ಎನ್ ರಾಜಣ್ಣ, ವೀವರ್ಸ್ ಕಾಲೋನಿ, ಗೊಟ್ಟಿಗೆರೆ, ಬೆಂಗಳೂರು. ದಯವಿಟ್ಟು ಇವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ರಾಂಡಪ್ಪ ಇವರು ಇಂತಹ ಪರಿಸ್ಥಿತಿಯಲ್ಲೂ ಸಹ ಸದ್ಗುರು ಶ್ರೀ ಶ್ರೀ ಮಾತೆ ಮುಕ್ತಾಂಬಿಕೆ ದೇವಿಯವರ ಭಾರತ ದರ್ಶನ ಯಾತ್ರೆಯಲ್ಲಿ ರಾಮೇಶ್ವರಂಗೆ ಇದೇ ಪರಿಸ್ಥಿತಿಯಲ್ಲಿ ಬಂದರು. ರಾಮೇಶ್ವರಮು ತಮಿಳುನಾಡು ಇಲ್ಲೆಲ್ಲ ನಮ್ಮ ಸದ್ಗುರುಗಳೊಂದಿಗೆ ದರ್ಶನವನ್ನು ಮಾಡಿ ತೀರ್ಥಯಾತ್ರೆಯನ್ನು ಮಾಡಿ ಬಂದಂತಹ ಹಿರಿಯ ಗುರುಭಕ್ತರು ಹೌದು. ಇವ್ರ ಬಗ್ಗೆ ಒಂದು ಮಾತು ಹೇಳ್ಬೇಕಂದ್ರೆ ಇವರ ಗುರುಭಕ್ತಿ ಹೇಗಿತ್ತು ಅಂದ್ರೆ, ಹಿಂದೆ ಪ್ರತಿ ಪೌರ್ಣಮಿಗೆ ಪ್ರತಿ ಹುಣ್ಣಿಮೆಗೆ ಹೊಸಕೋಟೆಯಲ್ಲಿ ಪೂಜೆ ನಡಿಬೇಕಾದ್ರೆ ತಪ್ಪದೆ ಖಂಡಿತವಾಗ್ಲಿ ಏನೇ ಮುಳುಗೋಗ್ಲಿ ಏನೇ ಆಗ್ಲಿ ಖಂಡಿತವಾಗ್ಲೂ ಪೂಜೆಗೆ ಬರ್ತಾ ಇದ್ರು ಅಂತ ಅವರು. ಅಷ್ಟೇ ಅಲ್ಲ, ಒಂದು ಸಂದರ್ಭ ನಾನು ಕಾಲೇಜ್ಗೆ ಹೋಗ್ತಾ ಇರ್ತಕ್ಕಂಥ ಸಂದರ್ಭ, ಆ ಸಮಯದಲ್ಲಿ ನನಗೆ ನೆನಪಿದೆ. ಅವರು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾ ಇದ್ರು. ದುಡ್ಡನ್ನ ಇಟ್ಕೊಂಡು ಸಾವಿರಾರು ರೂಪಾಯಿ ದುಡ್ಡನ್ನ ಇಟ್ಕೊಂಡು ಎಲ್ಲೋ ಹೋಗ್ತಾ ಇರ್ಬೇಕಾದ್ರೆ ಸುಮಾರು 50,000 60,000 ಆಗಿನ ಕಾಲಕ್ಕೆ ಅದು ಅತಿ ಹೆಚ್ಚು. ಆಗ ಇಡೀ ಹಣವನ್ನ, ಯಾರ್ದೋ ಹಣವನ್ನ ಇವರು ಮಧ್ಯವರ್ತಿಯಾಗಿ ತೆಗೆದುಕೊಂಡು ಹೋಗ್ತಾ ಇರ್ಬೇಕಾದ್ರೆ ಕಳ್ಕೊಂಡಿದ್ದಾರೆ. ಆ ಕಳ್ಕೊಂಡ ತಕ್ಷಣ ಗುರುಭಕ್ತಿ ಅಂದ್ರೆ ಏನು ಅಂತ, ಆ ಕಳ್ಕೊಂಡ ತಕ್ಷಣ ಇವ್ರು ಏನೂ ಮಾಡಲಿಲ್ಲ. ಬೆಂಗಳೂರಿನಲ್ಲಿ ಕಳ್ಕೊಂಡಿರೋ ದುಡ್ಡು, ಆ ಕಳ್ಕೊಂಡ ತಕ್ಷಣ ಇವ್ರ ಕೈ ಕಾಲಾಡದೆ ಏನೂ ಮಾಡದೆ ಸೀದಾ ಅವ್ರ ಬುದ್ಧಿಗೆ ತೋಚಿದ್ದು ಗುರು ಸನ್ನಿಧಿ. ಆಗ ತಾನೇ ಸದ್ಗುರು ಶ್ರೀ ಶ್ರೀ ರಾಮಾನಂದರ ಸಮಾಧಿ ಆಗಿತ್ತು. ನೇರವಾಗಿ ಅವರು ಸಮಾಧಿ ಬಳಿ ಬಂದು ಸಮಾಧಿ ಹತ್ರ ಮೂರ್ಛೆ ತಪ್ಪಿ ಬಿದ್ದಿದ್ದಷ್ಟೇ ಅವ್ರಿಗೆ ಗೊತ್ತು. ಅಂದ್ರೆ ಆ ದುಡ್ಡು ಕಳ್ಕೊಂಡಾಗ ಅವರು ಕಿರ್ಚಾಡ್ಬೋದಾಗಿತ್ತು, ಎಲ್ಲೋ ಹೋಗ್ಬೋಗಿತ್ತು, ಇನ್ನೂ ಏನೇನೋ ಮಾಡ್ಕೋಬೋದಾಗಿತ್ತು, ಅನಾಹುತ ಮಾಡ್ಕೋಬೇಕು. ಆದ್ರೆ ಅವ್ರು ಸೀದಾ ಗುರು ಸನ್ನಿಧಿಗೆ ಬಂದು ಸಮಾಧಿ ಮೇಲೆ ಬಿದ್ದಂತ ಅವರು ಮೂರ್ಛೆ ತಪ್ಪಿ. ಆಗ ನನಗೆ ತಿಳಿತು ಇವರು ಎಂತಹ ಗುರುಭಕ್ತಿಯನ್ನು ಇಟ್ಟಿದ್ದಾರೆ ಅಂತ.
ಮಧ್ಯದಲ್ಲಿ ಅನೇಕ ಬಾರಿ ಈ ನಡುವೆ ಏನೇ ಮನಸ್ತಾಪಗಳಿದ್ರು, ಯಾವುದೇ ರೀತಿಯ ನನ್ನಿಂದ ಹುಡುಗಾಟದಿಂದ ತೊಂದರೆಗಳಾಗಿದ್ರು ಅದನ್ನು ಮನ್ನಿಸಿ ನನಗೂ ಸಹ ಆಶೀರ್ವಾದ ನೀಡಬೇಕು ಅಂತ ಹೇಳಿ ಶ್ರೀಮತಿ ಅನ್ನಪೂರ್ಣ ಮತ್ತು ಶ್ರೀ ರಾಜಣ್ಣನವ್ರಿಗೆ ನಾನು ಬೇಡ್ಕೊಳ್ತಾ ಇದ್ದೀನಿ. ನಂತರ ಕೊನೆಯದಾಗಿ ನನ್ನ ಜೀವನದಲ್ಲಿ ನಾನು ತಪ್ಪು ಮಾಡಿದಾಗ ಅವುಗಳನ್ನು ಮನ್ನಿಸಿ ಸರಿಪಡಿಸಿ, ಎಡವಿದಾಗ ಸಹಾಯ ಹಸ್ತ ನೀಡಿ, ಸರಿದಾರಿಯಲ್ಲಿ ನಡೆದಾಗ ಪ್ರೋತ್ಸಾಹಿಸಿ, ಸಮಯಗಳಲ್ಲಿ ನೈತಿಕವಾಗಿ ಮತ್ತು ಆರ್ಥಿಕವಾಗಿ ಸಹಕರಿಸಿ, ಸದಾ ಆಶ್ರಯ ನೀಡಿ ಸಲುಹಿದ ನನ್ನ ಪ್ರೀತಿಯ ಮಾತಾಪಿತೃಗಳ ಜೊತೆ ನನ್ನ ಎಲ್ಲ ಸಹೋದರ ಸಹೋದರಿಯರಿಗೆ, ಬಂಧುವರ್ಗದವರಿಗೆ, ನನ್ನ ಪ್ರೀತಿಯ ಎಲ್ಲ ಸ್ನೇಹಿತರಿಗೆ ನಾನು ಸದಾ ಚಿರಋಣಿಯಾಗಿದ್ದೇನೆ. ಅವರೆಲ್ಲರನ್ನ ನಾನು ವೇದಿಕೆಯ ಮೇಲೆ ಒಂದು ಫೋಟೋಗಾಗಿ ಆಹ್ವಾನಿಸ್ತಾ ಇದ್ದೇನೆ. ಶ್ರೀಮತಿ ರಾಧಾ ಎಸ್ ನಾಗರಾಜ್ ಬಾಬು ಇವರ ನನ್ನ ಹಿರಿಯಕ್ಕನವರು. ನಾನು ದಯವಿಟ್ಟು ಮುಂದೆ ಬರಬೇಕು. ರಾಧಾ ಎಸ್ ನಾಗರಾಜ್ ಬಾಬುರವರು ಇವರು ನಾನು ಅನೇಕ ಬಾರಿ ಸುಮಾರು 16 ವರ್ಷಕ್ಕೆ ನಾನು ವ್ಯವಹಾರ ಮಾಡೋದಕ್ಕೆ ಪ್ರಯತ್ನ ಪಟ್ಟೆ. ಅನೇಕ ಬಾರಿ ಸುಮಾರು 8-9 ರೀತಿಯಲ್ಲಿ ವ್ಯವಹಾರ ಮಾಡೋದಕ್ಕೆ, ಬೇರೆ ಬೇರೆ ವ್ಯವಹಾರ ಮಾಡೋಕ್ಕೆ ಪ್ರಾರಂಭ ಮಾಡಿದ್ರು ಎಲ್ಲದರಲ್ಲೂ ನಾನು ಫೇಲ್. ಅಂದರೆ ಯಾವುದು ನನಗೆ ಕೈ ಅಂಟಲಿಲ್ಲ. ಲಕ್ಷಾಂತರ ರೂಪಾಯಿ ಲಾಸ್ ಆದರೂ ಪ್ರತಿ ಸಮಯದಲ್ಲೂ ಆ ಲಕ್ಷಾಂತರ ರೂಪಾಯಿಯನ್ನ ಬರೆಸಿ ನನ್ನನ್ನು ಬೈದೋ ಬುದ್ಧಿ ಹೇಳೋ ಹೇಗೋ ಅವ್ರು ದುಃಖ ಪಟ್ಟೋ ನನಗೆ ಅವೆಲ್ಲ ಗೊತ್ತಿಲ್ಲ. ಆದರೆ ನಾನು ಪ್ರತಿ ಸಾಲಿ ನಾನು ಎಡುವುದಾಗ, ನಾನು ಬಿದ್ದಾಗ ಕೈ ಹಿಡಿದು ಮೇಲೆತ್ತಿ ನಿಲ್ಲಿಸಿದವರು ನಮ್ಮ ಹಿರಿಯಕ್ಕ ಶ್ರೀಮತಿ ರಾಧಾ ಎಸ್ ನಾಗರಾಜ್ ಬಾಬು. ಅವ್ರು ಎಷ್ಟೇ ಬೈಕೊಂಡಿರ್ಬೋದು, ಆದರೆ ಅದು ನನ್ನ ಮನಸ್ಸಿನಲ್ಲಿದೆ. ಅವ್ರು ನನ್ನನ್ನು ಕೈ ಹಿಡಿದು ನಡೆಸದೇ ಇದ್ದಿದ್ರೆ, ನಾನು ಬಿದ್ದ ಕೈ ಹಿಡಿದು ಎತ್ತದೇ ಇದ್ದಿದ್ರೆ ಈ ದಿನ ನಾನು ನಿಮ್ಮ ಮುಂದೆ ನಿಂತ್ಕೊಂಡು ಈ ಪುಸ್ತಕವನ್ನು ನಿಮ್ಗೆ ಕೊಡೋಕೆ ಆಗ್ತಾ ಇರಲಿಲ್ಲ. ಭಾವಚಿತ್ರವನ್ನು ತೆಗೆದುಕೊಳ್ಬೇಕು ಅಂತ ನನ್ನ ಆಸೆ. ನಂತರ ಶ್ರೀಮತಿ ಪದ್ಮಶ್ರೀ ಶ್ರೀ ಎಸ್ ನಾರಾಯಣ ವಿ ಇವರು ಸಹ ಅನೇಕ ರೀತಿಯಲ್ಲಿ ನನಗೆ ಸದಾ ನಾನು ತಪ್ಪು ಮಾಡಿದಾಗ ಬುದ್ಧಿ ಹೇಳ್ತಾ ನನ್ನನ್ನು ಇಲ್ಲಿವರೆಗೂ ತಂದು ನಿಲ್ಲಿಸಿದ್ದಾರೆ. ನಮ್ಮ ಭಾವನವರಾದ ನಾರಾಯಣ ವಿ ಅವರು ಇವತ್ತು ಹಾಜರಿಲ್ಲ ಇಲ್ಲಿ ಕಾರಣಾಂತರಗಳಿಂದ. ಅವರಿಗೂ ಸಹ, ಪದ್ಮಶ್ರೀ ಅವರಿಗೂ ಸಹ, ನನ್ನ ಎರಡನೇ ಅಕ್ಕ ಪದ್ಮಶ್ರೀ ಅವರಿಗೂ ಸಹ ನಾನು ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ, ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಮತ್ತೆ ಇವರೆಲ್ಲರಿಗೂ ನಾನು ಸದಾ ಚಿರಋಣಿಯಾಗಿದ್ದೇನೆ. ನಂತರ ಶ್ರೀಮತಿ ಭಾರತಿ ಎಸ್ ಮಂಜುನಾಥ್ ಬಾಬು ಇವರು ಸುಮಾರು 4-5 ವರ್ಷಗಳ ಕಾಲ ನಾನು ನನ್ನ ಉದ್ಯೋಗಕ್ಕಾಗಿ ಬೇರೆ ಕಡೆ ಇರಬೇಕಾದಂಥ ಸಂದರ್ಭದಲ್ಲಿ ನಾನು ಇವ್ರ ಮನೆಯಲ್ಲೇ ಇದ್ದೆ. ನನ್ನ ತಾಯಿ ಮನೆಯಲ್ಲಿ ಯಾವ ರೀತಿ ಇರ್ತೀನೋ ನನ್ನ ಅಕ್ಕನ ಮನೆಯಲ್ಲಿ ಅದೇ ರೀತಿ ಇದ್ದೆ ಅಂತ ಒಂದೇ ಮಾತಿನಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ನನಗೆ ಯಾವುದೇ ಸ್ವಾತಂತ್ರ್ಯಕ್ಕೆ ಭಂಗ ಇರಲಿಲ್ಲ. ನಂತರ ನನ್ನ ತಂಗಿ ಶ್ರೀಮತಿ ಭಾರ್ಗವಿ ಎಸ್ ಶ್ರೀ ಚಂದ್ರಶೇಖರ್ ಪಿ ಆರ್ ನಮ್ಮ ಭಾವನವರಾದ ಚಂದ್ರಶೇಖರನವರು ಬಂದಿಲ್ವಂತೆ ಕಾರಣಾಂತರಗಳಿಂದ. ಭಾರ್ಗವಿ ಅವರನ್ನ ವೇದಿಕೆ ಮೇಲೆ ತಮ್ಮ ಮಗ ಅಚ್ಯುತಾನಂದನನ್ನು ಕರೆದುಕೊಂಡು ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ನಾನು ಜೀವಂತವಾಗಿರುವವರೆಗೂ ಸಹ ನನ್ನ ಜೊತೆಯಾಗಿ ನಡೆದು, ನನ್ನ ಜೊತೆಯಲ್ಲೇ ಇದ್ದು, ನನ್ನ ಜೊತೆಯಾಗಿ ನಡೆದು ಮುಂದೆ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಗುರು ಭಕ್ತರಿಗಾಗಿ, ಗುರು ಕಾರ್ಯಕ್ಕಾಗಿ ಮುನ್ನಡೆಯಬೇಕಾದಂಥ ನಮ್ಮ ಜೀವನದಲ್ಲಿ ನನಗೆ ಸದಾ ಸಹಕರಿಸ್ತಾ ಇರತಕ್ಕಂಥವರು, ವಿಶೇಷವಾಗಿ ಯಾರಿಲ್ಲದೇ ಇದ್ರು ಸಹಕರಿಸುವಂಥವರು ನನ್ನ ತಮ್ಮ ಭಾವನಾಮೂರ್ತಿ. ಇವರು ಯಾವಾಗಲೂ ನಮಗೆ ಒಂದೇ ರೀತಿಯ ಮನೋಅಭಿಪ್ರಾಯ ಇರುತ್ತೆ. ಅಂದರೆ ನಾವು ಇದುವರೆಗೂ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಲ್ಲೂ ಜಗಳ ಆಡಿಲ್ಲ, ಇನ್ನು ಮುಂದಕ್ಕೂ ಆಡೋದಿಲ್ಲ. ರಾಮ ಲಕ್ಷ್ಮಣರಂತೆ ಕೊನೆವರೆಗೂ ಇದ್ದೇ ಇರ್ತೀವಿ ಅಂತ ನನ್ನ ನಂಬಿಕೆ ಇದೆ. ಶ್ರೀಮತಿ ಭಾವನಾಮೂರ್ತಿ ನಮ್ಮ ತಾಯಿಯವರನ್ನ, ಮಾತಾ ಮುಕ್ತಾಂಬಿಕೆ ದೇವಿಯರವರನ್ನ ನೇಪಾಳಕ್ಕೆ ದತ್ತ ಜನ್ಮಭೂಮಿ, ದತ್ತಾತ್ರೇಯರು ಹುಟ್ಟಿದ್ದು ನೇಪಾಳದಲ್ಲಿ, ದತ್ತ ಜನ್ಮಭೂಮಿಗೆ ಕಳಿಸಿಕೊಟ್ಟಂತ ಅವರು ಭಾವನಾಮೂರ್ತಿ. ಈಗ ಎಲ್ಲರಿಗೂ ಅಭಿನಂದನೆಗಳ ನಂತರ ಒಂದು ಮುಖ್ಯ ಅತಿಥಿಗಳಾದಂಥ ನನ್ನ ಗುರುಗಳಾದಂಥ ಸಮಯ ಹೆಚ್ಚಾಯಿತು, ಆದರೂ ಬೇಡ್ಕೊಳ್ತೀನಿ. ಪ್ರಿಯ ಶಿಷ್ಯ ಕೇಶವಮೂರ್ತಿಗೆ ಹಾರೈಕೆಗಳನ್ನು ನೀಡ್ತಾ, ಹಾಗೆ ಎಲ್ಲ ಭಕ್ತವೃಂದಕ್ಕೆ
ನನ್ನ ನಮನಗಳನ್ನು ಸಲ್ಲಿಸ್ತಾ ನನ್ನ 2 ವಿಚಾರಗಳನ್ನು ನಿಮ್ಮ ಮುಂದೆ ಹಂಚ್ಕೊಳ್ಳೋಕ್ಕೆ ಇಲ್ಲಿ ನಿಂತಿದ್ದೀನಿ. ಬಹಳ ಅನಿರೀಕ್ಷಿತವಾಗಿ ಇಂತಹ ಒಂದು ಆಪ್ತ ಮತ್ತು ದೀಪ್ತ ಸಮಾರಂಭದಲ್ಲಿ ಭಾಗವಹಿಸುವ ಅಪರೂಪದ ಅವಕಾಶ ನನ್ನದಾಗಿದೆ. ಇದಕ್ಕಾಗಿ ಭಗವಂತನನ್ನ, ಸದ್ಗುರುವನ್ನ ನೆನೆಯುತ್ತಾ ನಿಮ್ಮ ಮುಂದೆ ನನ್ನ 2 ಮಾತುಗಳನ್ನು ಅರಿಕೆ ಮಾಡಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ನಾನು ವಿದ್ಯಾರ್ಥಿಗಳಿಗೆ ಪಾಠ ಹೇಳುವ ಕಾಯಕದವಳು. ಕಾಯಕವೇ ಕೈಲಾಸ ಅಂತ ಬಸವಣ್ಣನವರು ಹೇಳಿದ್ದಾರೆ. ಅದನ್ನು ನೆನಪಿಸ್ಕೊಂಡು ವಿದ್ಯಾರ್ಥಿಗಳಿಗೆ ಕನ್ನಡ ಪಾಠ, ನೃತ್ಯ, ಹಾಡು ಏನನ್ನ ಆ ಸದ್ಗುರು ನನ್ನೊಳಗಡೆ ಬೇರೆ ಗುರುಗಳ ಮೂಲಕ ತುಂಬಿದ್ದಾನೋ ಅದನ್ನು ನನ್ನ ಶಿಷ್ಯರಿಗೆ ನೀಡಬೇಕು ಅಂತ ನಾನು ಕೆಲಸ ಮಾಡುವಂಥವಳು. ಹಾಗೆ ನನ್ನ ಗುರು ಕಾಯಕದಲ್ಲಿ, ಯಾಕಂದರೆ ನಂದು ಕೂಡ ಶಿಷ್ಯರಿಗೆ ವಿದ್ಯೆಯ ಬೆಳಕನ್ನು ನೀಡುವ ಪುಣ್ಯದ ಕಾರ್ಯ ಅಂತಲೇ ನಾನು ವಿನಯದಿಂದ ಭಾವಿಸ್ತಾ, ಅಂತಹ ದಾರಿಯಲ್ಲಿ ಇಂತಹ ದಿನಗಳು ನಕ್ಷತ್ರಗಳಂತೆ. ಯಾಕಂದರೆ ಮೊಳಕೆ ಹಾಕಿದ ಬೀಜ ಗಿಡವಾಗಿ, ಮರವಾಗಿ, ಹೆಮ್ಮರವಾದಾಗ ಎಷ್ಟು ಸಂತೋಷ ಆಗುತ್ತೋ, ಚಿಕ್ಕದಾಗಿ ಪುಟ್ಟದಾಗಿ